ಬಳೆಯ ಕದಿತೆಂದು ನಾನು ನಂಬಿಲ್ಲ. ಮಿಸ್ಟರ್ ನಾಗರಾಜ್, ಈ ಸಿಂಹದ ಮದುವೆಯೊಡನೆ ಹೋರಾಡಿ ನೆಗದ್ಬಿಟ್ಟು ಸಾಯ್ಬೇಡ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಇಲ್ಲವಾದ್ರೆ ನೀ ಮಾಡಿರುವ ಹೇಯ ಕಾರ್ಯವನ್ನು ಎತ್ತಿ ಬಿಸಾಕಿವೆ ಈ ಸಮಾಜದ ಎದುರಿನಲ್ಲಿ. ಸಮಾಜ ಇಲ್ಲಿವರೆಗೆ ನಾನಿಲ್ಲದೆ ನೀನು ಮಾಡಿದ ಕಾರ್ಯವನ್ನು ಕಣ್ತುಂಬ ನೋಡಿದೆ ಈ ನಿನ್ನ ಸಮಾಜ. ನೂರಾರು ಗ್ರಂಥಿಗಳನ್ನು ಬಂಡಗೊಳಿಸಿದ ಕಣ್ತುಂಬ ನೋಡಿದೆ ಈ ನಿನ್ನ ಸಮಾಜ. ಶಿವಶಕ್ತಿಯನ್ನು ಅಷ್ಟನ್ನು ಎತ್ತಿ ಹಾಕಿ ಶಿವನ ಕಣ್ಣು ಕಿತ್ತದ್ದು ಕಣ್ತುಂಬ ನೋಡಿದೆ ಈ ನಿನ್ನ ಸಮಾಜ. ಸತಿ ಶಿರೋಮಣಿಯಾಗಿ ಬಾಳಬೇಕಿದ್ದ ಯಮುನೆಯ ಶೀಲೆಗೆಡಿಸಿದ್ದು ಕಣ್ತುಂಬ ನೋಡಿದೆ ಈ ನಿನ್ನ ಸಮಾಜ. ನಾಯ ಸಮಾಜದೊಂದಿಗೆ ಅಷ್ಟೊಂದು ಸಂಭಾವಿತ ಪ್ರಾಣಿಯಂತೆ ಭಾಷಣ ಮಾಡ್ತಿಲ್ಲ ಮಗನ. ಅದೇ ಸತ್ಯ ಶಿರೋಮಣಿ ಯಮುನಿಯ ತಂದೆಯ ಕೊಲೆ ಮಾಡಿಸಿದೆ. ಗಂಗೆ ಯಮುನೆ ಎಂದು ಪ್ರಸಿದ್ಧರಾಗಿ ಪವಿತ್ರ ತುಂಬಿದ ಅವರನ್ನು ಶೀಲದಾಸರಾಗಿ ಅವರಲ್ಲಿ ಮಳೆಗೆ ಅವರ ಶೀಲನ್ನು ಗೆಡಿಸಿ ಅವರನ್ನು ದೂರು ಮಾಡಿದ ನೀನಂತ ಕಟ್ಟ ಸೂಳೆ ಮಗ. ಗೌಡ, ಅದಕ್ಕೆಲ್ಲ ಕಾರಣ ನೀನಾಗಿ ನನ್ನಂತವನಿಗೆ ದಾರಿ ತೋರಿಸಿಬಿಟ್ಟೆ. ಈಗ ಕಳ್ಳರ ಕಳ್ಳ ನಾನಾಗಿ ನಿನ್ನನ್ನು ಮುಳ್ಳು ತಂದಿ ಬೇಲಿಗೆ ತೂಗು ಹಾಕಬೇಕೆಂದು ಛಲ ತೊಟ್ಟು ನಿಂತಿದ್ದೇನೆ. ನಗ ಸುಮ್ಮನೆ ಹೊರಟೋದ್ರಿಂದ ಸುಮ್ಮನೆ ನನ್ನ ಕೈಯಲ್ಲಿ ಸತ್ತು ಹೋಗುತ್ತಾ ಹೊರಟು ಹೋಗಲಿಲ್ಲ. ನಾಗ ಸುಮ್ಮನೆ ನನ್ನ ಜೊತೆಯಲ್ಲಿ ಯಾಕೆ ತಿಂದು ಸಾಹೇಬ್ರ, ಸುಮ್ಮನೆ ಹೊರಟು ಹೋಗು. ನಾಗ ಅಮ್ಮ ಎಲ್ಲಿದ್ದಾಳೆ ನಿಮ್ಮಮ್ಮ? ಸುಮ್ಮನೆ ನನ್ನ ಹಣ ತುಂಬಿದ ಸುಡುಗ ಸೋಪಸಿದ್ದರೆ ನಿನ್ನ ಅಮ್ಮ ಮಣ್ಣಿಗೆ ಬರ್ತಾಳ ಜೋಕೆ. ಈಗ ಗೌಡ್ರ ನಿಮ್ಮ ದೀಪ ನೀವ ಕಳಿಬೇಡ್ರಿಪ್ಪ. ನೀ ಯಾಕೆ ಬಂದ್ರೆ ಇಲ್ಲಿಗೆ? ನಿಮ್ಮ ವಿಷಯಕ್ಕೆ ಕೇಳಾಕ ಬಂದಿನ್ರಿಪ್ಪ. ಮುಂದೇನಾದ್ರೂ ಅನಾಹುತಕ್ಕೆ ಜವಾಬ್ದಾರಿ ನೀನೇನ? ನೀನಲ್ಲ, ಈ ಬಸ್ಸು ಬೇಕಾಗಿದ್ದಾನೆ. ಆ ಜವಾಬ್ದಾರಿ ನನಗಿದೆ, ಅವಶ್ಯವಿದೆ ಅಂದೇ ನಾನು ಬಂದಿತ್ತು. ಗೌಡ್ರ, ಇದೊಂದು ನಮ್ ಗುಂಪಿನಾಗ ಬೆಳೆದಂತೆ ಸುಮ್ಮ ಬಿಟ್ಟು ಬಿಡಿ, ಇದನ್ನು ಹೋಗ್ಲಿ. ಅಷ್ಟು ಮಾಡಿಬಿಡ್ರಿ. ಈ ಡಾಕ್ಟರ್ ಮಾತಿಗೆ ನಾನೆಂದು ತಪ್ಪಿ ನಡೆಯೋದಿಲ್ಲ. ಮನೆ ಬಿದ್ದರೂ ಕಟ್ಟಬಹುದು, ಮನಸ್ಸು ಮುರಿದರೆ ಕಟ್ಟಲು ಸಾಧ್ಯವಿಲ್ಲ. ಅವಶ್ಯವಿದ್ದಾಗ ನಮ್ಮ ಗುಂಪಿಗೆ ಬಂದು ಬಿಡು. ಕಾಳ, ನಿಮ್ಮ ಗುಂಪಿಗೆ ಹೂವಾಗಿ ಬರುತ್ತೇನೋ, ಏನು ಕೆಂಪಾದ ಕಬ್ಬಿಣವಾಗಿ ಬರುತ್ತೇನೋ ನೆನಪಿರಲಿ. ಗೌಡ್ರೆ, ಈ ಭೇಟಿಯನ್ನು ಬಿಟ್ಟಿದ್ದು ನಮ್ಮದೇ ತಪ್ಪಾಯಿತು. ಸಮಯ ನೋಡಿ ಇದನ್ನು ಮುಗಿಸಲೇಬೇಕು. ಹೌದು ಕಾಲ, ಈಗಂತೂ ಈ ಭೇಟಿ ನಮ್ಮ ಕೈಯಿಂದ ಜಾರಿ ಹೋಯಿತು. ಅಂಬಾರಿ ಏರುವ ಈ ಕುರಿ ಮರಿಯನ್ನು ಸಮಯ ನೋಡಿ ಕೊಟ್ಟಿ ತಿನ್ನಲೇಬೇಕೇ. ನೀನು ಹಾತುರ ಬೇಡ, ನಾನಿದ್ದೇನೆ ಅದಕ್ಕೆ. ಅದನ್ನ ಅಷ್ಟಕ್ಕ ಮುಗಿಸ್ಬಿಡ್ರಿ ಈಗ ಗೌಡ್ರ. ಬರ್ರಿ ಒಳಗ್ ಬರ್ರಿ, ನಿಮ್ಮ ಪ್ರಕೃತಿ ಚೆಕ್ ಮಾಡಿ. ವರ್ಷಗಳ ಕಾಲ ಜೈಲಿನಲ್ಲಿ ನೂಕಿ
ಹುಡುಕಿ ಬಂದ ಶಕ್ತಿ ಇನ್ನು ಬಂದರದಿಂದ ಬಿಡುಗಡೆಯಾದ ಹುಲಿ. ಗೌಡ, ಮೊದಲು ನಿನ್ನ ಕೊಲೆ ಇಲ್ಲ, ನನಗಾಗಿ ದುಃಖದಿಂದ ಬಳಲುತ್ತಿರುವ ನನ್ನ ಅತ್ತಿಗೆರಿಗೆ ಭೇಟಿಯಾಗಬೇಕು. ನಂತರ ಗೌಡರ ರಕ್ತ ಹರಿಸಲೇಬೇಕು. ಆಗ ಕಾಳ, ತಲಾಟಿ, ರವಿ ತಟ್ಟ ಬಂದೆ ಇವರ ಪ್ರಾಣಹರಣಕ್ಕೆ. ನಂತರ ಜೈಲಿಗೆ ಪಯಣ. ಶಕ್ತಿ ನಡು ರಾಶಿ ಓಡು ಅದು ಯಪ್ಪ. ಯಾರನ್ನ ಕಡಿಯಕ್ ಹೋದ್ವು, ಯಾರನ್ನ ಬಡಿಯಕ್ ಹೋದ್ವು ಯಪ್ಪ, ಒಂದು ತಿಳಿದಂಗ ಆಯ್ತು ಯಪ್ಪ ನನಗ. ಯಪ್ಪ ಯಾಕೆ ಗಲಾಟಿ ಏನಾಯ್ತು ನಿಂಗೆ? ಮಾಡಿ ಏನಾಯ್ತು ಅಂತ ಕೇಳ್ತೀವಲ್ವ ಯಪ್ಪ. ರವಿ ಸಾಹೇಬ, ನೀ ಹಿಂಗ್ ಕೇಳಾಕೈತಿರಿ ನಾನು ಗುದ್ದದ್ದು ಅರಾಗಿನ ಹೋಗು ಕಾಕ್ಸ ಯಪ್ಪ. ಬಾಯಾಗ ಬರಗಲ್ವೋ ಯಪ್ಪ. ಏನಾಯ್ತು ಹೇಳಿ ಈಗ? ನೀ ಯಾಕೆ ಹೆದರಾಕತಿ? ಯಾಕ ಗಟ್ಟಿಯಾಗಿ ನಿಂತು ಹೇಳ್ಬೇಕಂತಂದ್ರ ಎದಿ ಒಂದು ಗಾದ್ ನಡ್ಗಾಕತತ್ಯ. ನಡಗಲಾರದ ನಿಂತು ಹೇಳ್ಬೇಕಂತಾರ ಈ ಲಂಗುಟ್ ಪೇಟ ಒಂದು ಕಳ್ಕೊಂಡ್ ಕಡೆಯಕ್ಕೆ ಬರತತ್ವ ಯಪ್ಪ. ಹೆಂಗ್ ತಾಳ್ವ ಯಪ್ಪ, ಶಕ್ತಿ ಸಂಕಟಾನ. ಈ ರೀತಿ ನಡುಗಿದ್ರೆ ಏನಾಗುತ್ತೆ ಗೊತ್ತೇ? ಯಾವುದಕ್ಕೂ ಧೈರ್ಯ ಇರಬೇಕು. ನಿನಗೆ ಯಾರದ ಹೆದರಿಕೆ ಬೇಗ ಹೇಳು ಯಪ್ಪ. ರವಿ ಸಾಹೇಬ, ಅಪ್ಪ ನಿನಗೆ ಹೇಳ್ಬೇಕಂತಾರ ಆ ಶಕ್ತಿದ ನನಗೆ ಹುಚ್ಚಿಡ್ದತ್ವ ಯಪ್ಪ. ತಲಾಟಿ ನಿನ್ನ ಮಾತು ಕೇಳಿದ್ರ ಗಟ್ಟಿ ಇದ್ದಿ ಜಾಸ್ತಿ ಆಯ್ತು ಹೆದರ್ಕೋತಾನ. ಹಂಗ ಹೆದರ್ಕೊಂಡ್ಬಿಟ್ಟು ಯಪ್ಪ. ರವಿ ಸಾಹೇಬ, ಆ ಶಕ್ತಿ ಸಂಕಟ ನನಗೆ ಹೆಚ್ಚನ ಹಿಡ್ದತ್ ಯಪ್ಪ. ಏನ್ ಮಾಡೋದು? ಮೇಲಿಂದ ಆ ರೀತಿ ಆಟ ಆಯ್ತು. ಇನ್ನಾದರೂ ನಾವು ನನ್ನ ಬಿಡುವುದಿಲ್ಲ ಯಪ್ಪ. ರವಿ ಸಾಹೇಬ, ಈಗ ನಮ್ಮ ಪ್ರಾಣದ ರಕ್ಷಣೆ ಹೆಂಗ್ ಮಾಡ್ಕೋದು ಯಪ್ಪ? ನೀವೇನು ಹೆದರುವ ಕಾರಣವಿಲ್ಲ. ನೀವೆಲ್ಲರೂ ನನ್ನ ಮನೆಯಲ್ಲಿ ಇದ್ದು ಬಿಡ್ರಿ. ಆ ಪುಡಾರಿ ನನ್ನ ಮನೆ ಯಾವ್ದಾದ್ರು ಕೇಸು ಹಾಕಿ ಒದ್ದು ಒಳಗೆ ಹಾಕಿ ಬಿಡ್ತೀನಿ. ಯಾರ್ಯಾರ ಪ್ರಾಣ ಯಾರು ತೆಗಿತಾರು ಯಾವ ಮಲು ಯಪ್ಪ. ನಮ್ಮ ರುಂಡ ನಾವು ಕಾಕೊಂಡ್ ಬರ್ರಿ ರವಿ ಸಾಹೇಬ್ರ. ಎಲ್ಲಾರ ನಾವ ಪರಾರಾಗುನ್ ಬರ್ರಿ. ನಾವ ಆ ಶಕ್ತಿ ನಮ್ಮನ್ನ ಬಿಡುದಲ್ಲ. ಗೌಡ, ರುದ್ರ ತಾಂಡವದ ಮನೆ ತಾಳದಲ್ಲಿ ಕುಣಿಯುವ ಈ ಗಂಡು ಹುಲಿಗೆ ಅವಮಾನ ಮಾಡಿ ಮನೆಯಿಂದ ಹೊರ ತಳ್ಳಿದೆಯಲ್ಲ, ಆ ಸೇಡಿನ ಕಿಡಿಯೊಂದು ಉರಿಯತ್ತು ನಿರ್ಮಾಣವಾಗಬೇಕಾದರೆ ಚಂದ್ರನ ನಿನ್ನ ಮಗನಾದ ನಮ್ಮೇನು ನನ್ನ ಬೆಂದವೇದ ಕೆಳೆದುಕೊಂಡು ಅವಳಲ್ಲಿಂದಲೇ ನಿನ್ನನ್ನು ಕೊಲೆ ಮಾಡಿಸಿ ನಾನು ನಿನ್ನ ಮನೆಯಲ್ಲಿ ನೆಲೆ ಊರಿ ನಿಲ್ಲುತ್ತಿದ್ರೆ ನನ್ನ ಹೆಸರು ನಾಗರಾಜನೇ ಅಲ್ಲ. ಅಣ್ಣ ಅಣ್ಣ ಯಮಣ, ಎಲ್ಲರೂ ಎಲ್ಲಿಗೆ ಹೋಗಿರಬಹುದು? ತಮ್ಮ ಸೆರೆಮನೆಗೆ ಹೋದನೆಂದು ಚಿಂತೆ ಒಳಗಾಗಿ ತಲೆ ಕೆಡಿಸಿಕೊಂಡು ಎಲ್ಲಿಯಾದರೂ ಹೋಗಿರಬಹುದೇ? ಹುಲಿಯಂತ ತಮ್ಮನಿದ್ದರು ಕಣ್ಣು ಕಳೆದುಕೊಂಡು ಕುರುಡನಾದನಲ್ಲ ಎಂದು ಮನಸ್ಸಿಗೆ ತಾಪ ಹೆಚ್ಚಿಕೊಂಡು ಕಣ್ಮರೆಯಾಗಿರಬಹುದೇ? ಶಕ್ತಿ ಸೆರೆಮನೆಗೆ ಹೋದ ಶಕ್ತಿ ಹೆಂಡತಿಯ ಭಾರ ನನಗಾಯಿತವಲ್ಲೊಂದು ಬೇರೆ ಮನೆ ಮಾಡಿರಬಹುದೇ? ಹಾಗಿದ್ದರೆ ನನ್ನ ಹೆಂಡತಿ ಆದರೂ ಇರಬೇಕಿತ್ತಲ್ಲ. ಅಂತ ವಿಷಯ ಕೇಳಿವನಲ್ಲ ನನ್ನನ್ನ. ಮತ್ತೇನಾದರೂ ಆಗಿರಬಹುದು. ಗೌಡ ನಾಗರ ಗುಂಪಿನಿಂದ ಏನಾದರೂ ಅನಾಹುತ ಸಂಭವಿಸಿರಬಹುದೇ? ಕಲ್ಮೇಶ್ವರ, ಏನೆಂದು ತಿಳಿದುಕೊಳ್ಳಲಪ್ಪ ಈ ನನ್ನ ಮನೆತನದ ಪರಿಸ್ಥಿತಿ ಅಂತ. ಓಹೋ, ಆ ಕಿಟಕಿಯಲ್ಲಿ ಏನೋ ಒಂದು ಕಾಗದ ಕಾಣುತ್ತಿರಬೇಕು. ಅದೇನೆಂಬುದನ್ನು ಓದಿ ನೋಡಲೇಬೇಕು. ನನ್ನ ಪ್ರೀತಿಯ ಪ್ರೇತಮನದ ಶಕ್ತಿಗೆ ನಿಮ್ಮ ಅಚ್ಚುಮೆಚ್ಚಿನ ಮಡದಿಯಾದ ಯಮುನೆಯ ಮಾಡುವ ನಮಸ್ಕಾರಗಳು. ಇಲ್ಲಿವರೆಗೂ ನಾನು ಆ ಪ್ರೀತಿ ಎಂಬ ಹೂವಾಗಿ ಅರಳಿ
ನಾನೀಗ ದೂರಾಗಿ ಬಿಟ್ಟಿದ್ದೇನೆ. ಯಾಕೆಂದ್ರೆ ಈ ಹಿಂದೆ ನನ್ನ ತಂದೆಯನ್ನು ಕೊಂದ ಅನಾಗ ನಮ್ಮ ಆಸ್ತಿ ಪಾಸ್ತಿ ಎಲ್ಲ ನುಂಗಿ ನೀ ಮಣ್ಣಿನ ಕಣ್ಣು ಕಿತ್ತಕ ಆ ಗೌಡ ನೀ ಜೈಲು ಸೇರಿದ ಕೆಲ ದಿನಗಳಲ್ಲಿಯೇ ತನ್ನ ದುರಂಕಾದ ಕಿಡಿಗಳಿಂದ ನಾಗರ ಕಾಳರೊಂದರೊಂದು ಸಂಚು ನಿರ್ಮಿಸಿ ರಾತ್ರಿ 12 ಗಂಟೆ ಸಮಯದಲ್ಲಿ ಮಾವನೂರು ಆಸ್ಪತ್ರೆ ಬರುವಂತ ಕ್ಷಣದಲ್ಲಿ ನಮ್ಮೆಲ್ಲರನ್ನು ಅಗಲಿಸಿ ಗಂಗನ ನೆಲೆಯಲ್ಲಿ ಮಲಗಿದಾಗ ನಮ್ಮ ಹಾಸಿಗೆಯಲ್ಲಿ ಆ ದುಷ್ಟ ಕಾಳರು ಬಂದು ಮಲಗಿದ್ದರು. ತಕ್ಷಣದಲ್ಲಿ ಮಾವನವರು ಬಂದಾಕ್ಷಣ ಅವರು ಊರು ಹೋದರು. ಅವರನ್ನು ನೋಡಿದ ಮಾವ ನಿರುಪರಾಧಿಗಳಾದ ನಮ್ಮನ್ನು ಸೂರ್ಯರೆಂದು ಹೊಡೆದ ಮನೆಯಿಂದ ಹೊರತಾಡಿ ತಾನು ಹುಚ್ಚನಾಗಿ ಬೀದಿ ಪಾಲಾಗಿ ಬಿಟ್ಟ. ಇದಾದ ಕ್ಷಣದಲ್ಲಿ ಕಟ್ಟಿಗೆ ಎಂದು ಕಾಡಿಗೆ ಹೋದ ನಾನು ಆ ದುಷ್ಟ ಗೌಡ ಬಂದು ನಿಮಗಾಗಿ ಮೀಸಲಿಟ್ಟ ಈ ಮಣ್ಣಿನ ಮಡಿಕೆಯನ್ನು ಒಡೆದು ಚೂರು ಚೂರು ಮಾಡಿದ. ಅವನಿಂದ ಶೀಲ ಕಳೆದುಕೊಂಡು ನಾನು ಪವಿತ್ರವಾದ ನಿಮ್ಮ ಹೃದಯಕ್ಕೆ ಈ ಕೆಟ್ಟ ದೇಹವನ್ನು ಅರ್ಪಿಸಬಾರದೆಂದು ದೂರಾಗಿ ಬಿಟ್ಟಿದ್ದೇನೆ. ಈಗ ಅಕ್ಕ ಮಾವನವರು ಎಲ್ಲಿದ್ದಾರೋ ನನಗೊಂದು ಗೊತ್ತಿಲ್ಲ. ಈಗ ನಿಮ್ಮಿಂದ ದೂರದ ನಾನು ಅವರ ಮೇಲೆ ಸೇಡು ತೀರಿಸಿಕೊಳ್ಳೋದಕ್ಕಾಗಿ ನಾನೇನು ಬದುಕಿದ್ದೇನೆ. ಆದರೆ ನೀವು ಮಾತ್ರ ಅಗಲದ ಅಣ್ಣ ಅತ್ತಿಗೆಯನ್ನು ಹುಡುಕಿ ಅವರನ್ನು ಅನುಗೂಡಿಸಿ ಅವ್ರನ್ನು ಹೊಸ ಸಂಸಾರ ಸಾಗಿಸಿದೆಂದು ಬೇಡಿಕೊಳ್ಳುವೆ. ಇಂತಿ ನಿಮ್ಮ ಸತಿ ಯಮುನಾ. ಗೌಡ, ನಾನೆಲ್ಲದ ಸಮಯ ಸಾಧಿಸಿ ನನ್ನ ಮನೆತನದ ಮೇಲೆ ಕಿಡಿಮೆತ್ತಿನ ಭವನ ಗುರಿ ಇಟ್ಟು ಹೂಡಿ ಹೊಡೆದೆಯ ಮಗನೇ. ನಾನು ನನ್ನನ್ನು ಜೀವದಿಂದ ಬಿಡಲಾರೆ. ಪವಿತ್ರ ಆತ್ಮವಾದ ನನ್ನ ಹೆಂಡತಿ ಅನ್ನ ಅತ್ತಿಗೆಯನ್ನು ಅಗಲಿಸಿದ್ದಲ್ಲದೆ ನನ್ನ ಹೆಂಡತಿ ಶೀಲಕ್ಕೆ ಕಾರಣವಾದ ನನ್ನ ಮೇಲಿನ ಪ್ರತಿಯೊಂದು ನನ್ನ ಸೇಡಿನ ಕಿಡಿಗಳು ಹರಿನಾಗರ ಮಿಡಿನಾಗರದಂತೆ ಹಿಡಿಯೆತ್ತಿ ಬೋರ್ಗೊಯ್ತಿವೆ ನಿನ್ನನ್ನು. ಹೊರಬರುವ ಬಿಸಿ ರಕ್ತದಿಂದಲೇ ಯಮುನೆಯ ಜೊಡೆ ತೋಯಿಸಿ ಮುಡಿಪಿಡಿದು ಪ್ರಜ್ವಲಿಸುವ ನನ್ನ ಸನಾತನ ಗಂಡ ಕೊರಲಿಂದ ನಿಮ್ಮ ಗುಂಪಿನವರೊಬ್ಬರನ್ನು ಕಡಿದು ನನ್ನ ಅಣ್ಣ ಅತ್ತಿಗೆರ ಪಾದ ಪದ್ಮಗಳಿಗೆ ರಕ್ತಾಭಿಷೇಕ ಮಾಡದಿದ್ದರೆ ನನ್ನ ಹೆಸರು ಶಕ್ತಿನೇ ಅಲ್ಲ. ಅದೇಕೋ ಎಂದು ನನ್ನ ಬಲಗನ್ನು ಹಾರುತ್ತಿದೆಯಲ್ಲ. ಸಪ್ತಪದಿ ತುಳಿದು ಬದುಕಿದ ಈ ರೈತ ಮತ್ತೆ ಮೇಟಿರಾಯನಾಗಬಹುದೇ? ಎಲ್ಲವನ್ನು ಕಳೆದುಕೊಂಡ ಮೇಲೆ ಏನಾದರೂ ಏನು ಮಾಡೋದು? ಅದು ನನ್ನ ಪ್ರಾರಬ್ಧ ಕರ್ಮ. ಅದು ನನ್ನ ಪ್ರಾರಬ್ಧ ಕರ್ಮ. ಇದೇನು, ನನ್ನ ಪತಿಯವರು ಇಲ್ಲೇ ಇರಬಹುದೆಂದು ಸುದ್ದಿ ಕೇಳಿ ಬಂದೆ. ಆದರೆ ಅವರೆಲ್ಲಿಯೂ ಹೋಗಿಬಿಟ್ಟಿದ್ದಾರಲ್ಲ. ಇದೆಲ್ಲ ವಸ್ತುಗಳು ಅವರದೇ ಇರಬಹುದು. ತಂದೆ ಗುರುಶಂಕರ, ಗಂಡ ಹೆಂಡತಿಯಿಂದ ಬೇರೆಯಾಗಿ ಇಂಥ ಸ್ಥಳದಲ್ಲಿ ಭಿಕ್ಷಾಟನೆ ಮಾಡುವುದು ನಿನಗೆ ಸರಿ ಕಾಣುವುದೇನಪ್ಪ? ಆದಷ್ಟು ಬೇಗನೆ ನಮ್ಮೆಲ್ಲರನ್ನು ಒಂದುಗೂಡಿಸು ತಂದೆ. ಹತ್ತು ನಿನ್ನ ಜೀವನ ಸನ್ನಾಗಿಸಿಕೊಳ್ಳಕ್ಕಿಂತ ಒಪ್ಪಿಸಿ ಮಕ್ಕಳ ಪಾಲಿನಲ್ಲಿ ಕಾಲ ಕಳೆಬೇಕಿತ್ತಲ್ಲ ಗಂಗಾ. ಏನೋ ಕಾಮುಕ, ಯಾರು ಇಲ್ಲದ ಈ ಸ್ಥಳದಲ್ಲಿ ಬಂದು ಬಾಯಿ ಬಂದಂತೆ ಮಾತನಾಡುತ್ತಿರುವೆಲ್ಲ. ನೀನೇನು ಮನುಷ್ಯನೋ ಅಥವಾ ರಾಕ್ಷಸನೋ? ಹದ ಬಿಚ್ಚಿ ಮಾತನಾಡಿದರೆ ನಾನು ಮನುಷ್ಯ, ಎಡೆ ಬಿಚ್ಚಿ ಮಾತನಾಡಿದರೆ ರಾಕ್ಷಸ. ಏನಂದೆ? ನನ್ನ ಮಾತಿಗೆ ಒಪ್ಪಿ ನಮ್ಮ ದನಿಗೆ ಸೇರಿಸುವ ನೀಡುವುದೆಂದು ಬಂದರೆ ನಾನು ಕಾಳ, ಇಲ್ಲ ನೀನು ಜಡೆ ಬಿಚ್ಚಿ ಹೋರಾಡನೊಂದು ಚೀರಾಡಿದರೆ ನಾನಾಗುವೆ ಉನ್ಮತದ ಕಾಳ. ಎಲ್ಲೋ ಗೌಡನ ಹಾಸಿಗೆ ಎತ್ತುವ ಕತ್ತಿಗೆ ಹೆಣ್ಣೆಂದರೆ ಪಾರ್ವತಿ ಅವತಾರ ಅಂತ ನೀನು ಮರೆತಂತೆ ಕಾಣುತ್ತದೆ. ಹಿಂದೊಂದು ಸಲ ನನ್ನ ಮನೆಗೆ ಬಂದು ನನ್ನ ಗಂಡನಿಂದ ನನ್ನನ್ನು ಬೇರೆ ಮಾಡಿದ್ದಲ್ಲದೆ ಇಂದು ಆ ಗೌಡನಿಗೆ ಶರಕ್ ಹಾಸುಬ ಅಂತ ಕರೀತಾ ಇದೆಯಲ್ಲ. ಇದಕ್ಕಿಂತ ಮುಂಚೆ ನಿನ್ನ ತಾಯಿಯನ್ನು ಆ ಗೌಡನ ಪಕ್ಕ ಮಲಗಿಸಿ ಬರಬೇಕಾಗಿತ್ತು ಸೋಳೆ ಮಗನೇ. ರೈತವಾರ ತುಂಬಿದ ನಮ್ಮ ತಾಯಿಯನ್ನು ಹಾಕಿಸಿ ಎಂದೆ ಆ ರಂಡೆ
ಗಂಡ ಬಿಟ್ಟ ತೀರಿಗೆಯೋದು ಅಲ್ಲ. ಲೇ, ನಿನ್ನಂತೆ ಆ ಗೌಡನ ಕೈಚೀಲಿ ಕೆಲಸ ಮಾಡಿ ನಿನ್ನಂಥವನನ್ನು ಹೆತ್ತು ಆ ಗೌಡನಿಗೆ ಶರಗ್ ಹಾಸುವ ಹೆಣ್ಣು ನಾನಲ್ಲ. ಮಾತಿಗೆ ಮಾತು ಬೆಳೆಸಿ ಈ ಕೊಲ್ಲಿ ಕಾಳನಿಗೆ ಎದುರು ಎದ್ದು ಮಾತಾಡಿದ್ರೆ ನಿನ್ನ ಬತ್ತಲೆ ಒಯ್ಯುವೆ ನನ್ನ ಒಡೆಯನ ಮನೆಗೆ. ಎಲ್ಲೋ ಕಪಿಯೇ, ಇಲ್ಲಿಯವರೆಗೆ ಮಾತನಾಡಿದಂತೆ ಇನ್ನು ಮುಂದೆ ನನ್ನ ಜೊತೆ ಮಾತನಾಡಲು ಬಂದರೆ ಏನಿನ ಶಿರ ಕಡೆದು ಹರಣ ಕಡೆಗೆ ಇರಿಸಬೇಕಾಗುತ್ತದೆ. ಎಚ್ಚರ. ಮೇಲೆ ಪರ್ವತನ ಮತಿಸಿ ಕಾಲು ಕೋಟೆಯನ್ನು ಹೊರತೆಗೆದು ಈ ಪ್ರತಿಭೆ ಕಾಳನಿಗೆ ಯಕೋಚಿತ್ತು ಒಂದು ಹೆಣ್ಣು ನನ್ನ ಶಿರ ಕಡಿಮೆ ಮಾತಾಡುತ್ತೇವೆ. ಹೆಣ್ಣೆ, ನಿನ್ನಂತ ಸಾವಿರಾರು ಘನತೆಯರ ಮಾಂಗಲ್ಯ ಕಿತ್ತು ಮಣ್ಣನ್ನು ಹಾಕಿ ತೊಳೆದ ಈ ಬೋಧರು ಕಾಳನಿಗೆ ಶಿರ ಕಡಿಮೆಂದು ಮಾತಾಡ್ತೇವೆ. ಆಂಗ್ಲರಂತೆ ಕಚ್ಚದೆ ಬಿಡಲಾರ ಈ ಕಾಳ. ಆಂಗ್ಲರ ರಕ್ತಕ್ಕೆ ಹುಟ್ಟಿದ ಕೆಂಪು ಕೋತಿಯ ಮಗನೇ, ಈ ಶಕ್ತಿ ಜೈಲಿಗೆ ಹೋಗುತ್ತಾನೆಂದು 10 ಜನರ ಗುಂಪು ಕಟ್ಟಿ ಅತ್ತ ಅರಣ್ಯದಲ್ಲಿ ಕಾಲ ಕಳೆಯುವ ನನ್ನ ಹತ್ತಿಗೆ ಮೇಲೇರಿ ಬಂದಿ ಆ ಮಗನೇ. ನಾನು ನಿನ್ನನ್ನು ಜೀವದಿಂದ ಬಿಡಲಾರೆ. ನನ್ನ ಹೊಟ್ಟೆಯಲ್ಲಿ ದಗದಗಿಸುತ್ತಿರುವ ಉರಿಯುತ್ತಿರುವ ಬೆಂಕಿಗೆ ಮತ್ತಿಷ್ಟ ತುಪ್ಪ ಮೊದಲನೇ ಬಲಿ ನೀನಾದಲು ಕಾಳ. ಮಗನೇ, ಕೊಡಲಿದ್ದವರು ಅಮ್ಮ ಅನ್ನುವ ಶಬ್ದ ಈಗ ನೆನಪಾಯಿತಲ್ಲಿ ಕಾಳ ನಿನಗೆ. ನಮ್ಮನಂತೆ ಇದು ಒಂದು ಹೆಣ್ಣಲ್ಲವೋ ಕಾಳ. ಸಾವಿರಾರು ಗರತಿಗಳಿಂದ ನಿನ್ನ ಸ್ವಾಪದ ಕೊಡ ತುಂಬಿ ನಿನ್ನ ಹೆಗಲು ಹೊತ್ತಿದೆ. ಇಂದು ಅದನ್ನು ಒಡೆದು ಹಾಕುತ್ತೇನೆ. ಹೇಳಲೇ ಮೇಲೆ. ನನಗೇನು ಗೊತ್ತಿಲ್ಲ, ನನ್ನನ್ನು ಬಿಟ್ಟು ಬಿಡು. ಕಾಳ, ನಿನ್ನ ಈಗಲೇ ಬಿಡಬೇಕೆಂದು ನನ್ನ ಪಟ್ಲಿ ಹಿಡಿದು ಕೇಳುವೆ. ನನ್ನ ಮನೆತನಕ್ಕಾದ ಅನ್ಯಾಯವೇನೆಂದು ಅಟ್ಟಹಾಸದಲ್ಲಿ ಮೆಟ್ಟಿ ಮೆರೆಯುತ್ತಿರುವ ದುಷ್ಟ ದುಶ್ಯಾಸನ ಹಾಗೆ ನಿನ್ನ ಹೊಟ್ಟೆ ಹರಿತಲ್ಲೇ ಕಾಳ. ಇದು ಹೇಳ್ತೋ ಇಲ್ಲ ನಿನ್ನ ಕೋಣ ತೆಗೆದ ನೇಣು ಹಾಕಲು? ಹೇಳ್ತೀನಿ. ಇವರದೇನು ತಪ್ಪಿಲ್ಲ. ತುಂಗಭದ್ರಿ ಅಂತ ಮಾತೆ ಆದ ಶಕ್ತಿ, ನೀನ್ ಯಾವಾಗ ಬಂದು ಏನಿದೆಲ್ಲ? ನನ್ನ ಮೇಲಾದ ಅನ್ಯಾಯದ ಕೊಲೆಗಾಗಿ ಮಾತನಾಡುತ್ತಿರುವೆ. ನನ್ನ ಈ ಚಾಂಡಾಲ ನನ್ನ ಮಗ ನನ್ನ ಹೆಂಡತೆ ಶೀಲವನ್ನು ಕಿತ್ತು ಹಾಕಿ ಬಿಟ್ಟಿದ್ದಾನೆ. ಹೇಡಿಗಾಗಿ ಹೊರಬಂದ ಈ ಸನಾತನ ಗಂಡು ಕಡೆಯಲೆಂದರೆ ಇವನ ರಕ್ತ ಕೆಡಿತೇನೆ ಅನ್ನ, ರಕ್ತ ಕೆಡಿತೇನೆ. ಹೇಳ್ತೀನಿ, ನಿನ್ನ ಮನೆತನ ನಾಶವಾದ ಕಾರಣ ಆ ಗೌಡ, ಬೇರೆ ಯಾವಲ್ಲ. ನಿನ್ನ ಮನೆಯ ಒಕ್ಕಲ್ತನ ಮುಂದೆ ಬರುವುದಕ್ಕಾಗಿ ಈ ತಾಯಂದಿರು ರಾತ್ರಿ ನಾಗರಾಜ್ ಹಾಗೂ ಕಾಳ ನಾನು ಮಲಗಿರುತ್ತದೆ. ಅಂದರೆ ಪ್ರತಿವತ ಮಾತೆ ಆದಂತ ಇವು ತಾಯಂದ್ರು ಏನೂ ತಪ್ಪಿಲ್ಲ. ಗಂಗೆ ಯಮುನೆ ಅಂತ ತುಂಬಿದ ಈ ತಾಯಂದ್ರು ಏನು ತಪ್ಪಿಲ್ಲ. ಗಂಗಾ, ನಿನ್ನ ಮೇಲೆ ಎಂತ ತಪ್ಪು ಮಾಡಿಬಿಟ್ಟಿದೆ ಗಂಗಾ. ನಡೆ, ಮೊದಲು ಯಮುನಾ ಅಂತ ಹುಡುಕೋಣ. ಯಮನವನ್ನು ಹುಡುಕುವುದು ಈಗಲ್ಲಣ್ಣ, ಈ 5 ಪಾಪರುಂಡ ಚಂದಾಡಿದ ಮೇಲೆ. ಶಕ್ತಿ, ಏನ್ ಹೇಳ್ತಾ ಇದ್ದೀಯ ನೀನು? ನನ್ನ ಮೇಲಾದ ಅನ್ಯಾಯದ ಕೊಲೆಗಾಗಿ ಮಾತನಾಡುತ್ತಿರುವೆ. ನನ್ನ ಈ ಬಿಳೋನಿನ ಮಗ ನನ್ನ ಹೆಂಡತಿ ಶೀಲಕ್ಕೆ ಕೊಳ್ಳಿ ಇಟ್ಟು ಇವನ ಮೇಲಿನ ನನ್ನ ಪ್ರತಿಯೊಂದು ಸೇಡಿನ ಕಿಡಿಗಳು ಕರಿನಾಗರ ಮಿಡಿನಾಗರ ಎತ್ತಿ ಹೆತ್ತಿ ಬೂರ್ಗು ಎತ್ತಿವೆ.
ಮೊದಲು ನಾನು ಯಮುನಾಳನ್ನು ನೋಡಬೇಕು. ಯಮುನಾಳ ಬರುವಾಗ ಬಂದೇ ಬರುತ್ತಾಳನ್ನ. ಈಗ ಅವಳು ಶೀಲ ಕಳೆದುಕೊಂಡು ಕಾಲರೂಪಿಣಿಯಾಗಿದ್ದಾಳೆ. ಈ ರಣರಂಗದ ರೈತನ ಹೋರಾಟದಲ್ಲಿ ಯಾವುದು ಸತ್ಯ ಯಾವುದು ಅಸತ್ಯ ಎಂಬುದು ತೋರಿಸುವುದೇ ಅವಳ ಗುರಿಯಾಗಿದೆ. ಅಣ್ಣ, ನೀವಿನ್ನು ಮನೆಗೆ ಹೇಗೆ ಹೋಗಿ ಬಿಡಿರಿ, ನಮ್ಮ ಕ್ಷೇಮ ಸಮಾಚಾರ ಆಮೇಲೆ. ಶಕ್ತಿ, ಮನೆಗೆ ಬಂದ್ಬಿಡು. ಸುಮ್ಮನೆ ಯಾಕಿದೆಲ್ಲ ಕಾಲಾಟ? ಶಕ್ತಿ, ಮನೆಗೆ ಬಂದ್ಬಿಡು. ಸಲಾಟಿ, ಹೇಗಿದೆ ಈ ಅಶೋಕ್ ಲಾಡ್ಜ್? ಚೆನ್ನಾಗಿದೆ. ಆ ಮಗ ಶಕ್ತಿ ಇಲ್ಲಿ ಬರ್ಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಬಂದ್ರು ಅವನಿಗೆ ನನ್ನ ಕೈಯಲ್ಲಿ ಉಳಿಗಾಲವಿಲ್ಲ. ನಾಗರಾಜ್, ಯಾಕೋ ಇಲ್ಲಿ ನಮಗೆ ಹೆದರಿಕೆನೆ ಬರಾಗ್ತೈತಿ. ಸುಮ್ಮ ಗೌಡದ್ದು ಲಾಡ್ಜಿಗೆ ಹೋಗು ನಡಿ. ಹೇಗೋ ಅಲ್ಲಿ ಆ ರವಿ ಸಾಹೇಬನ್ ಕಾವಲಿದ್ದೇ ಇರ್ತೈತಿ. ಆ ಇನ್ಸ್ಪೆಕ್ಟರ್ ರವಿ ಕಾವಲ ಇಲ್ಲಿಯೂ ಇದೆ. ನೀನೇನು ಅದರ ಅವಶ್ಯಕತೆ ಇಲ್ಲ. ಸಲಾಟಿ, ಮೊದಲು ಚಿಕನ್ ಪೀರ್ ಬ್ರ್ಯಾಂಡಿ ಹೊಡಿ, ಆಮೇಲೆ ಚೋಕ್ರಿ ರೆಡಿ. ಇಲ್ಲೂ ಚೋಕ್ರಿ ರೆಡಿನ ನಾಗರಾಜ್? ಸಲಾಟಿ, ಅಂತೂ ನಮ್ಮ ಕೈ ತುಪ್ಪದಾಗ ಬಿದ್ದಂತೀರಿ. ಹಲೋ, ಲಾಡ್ಜ್ ಓನರ್ ಇಲ್ಲವೇ? ಹಲೋ, ಯಾರು ನೀವು? ಯಾರು ಬೇಕಾಗಿತ್ತು? ಈ ಲಾಡ್ಜ್ ಓನರ್ ಇಲ್ವೇ? ಈ ಲಾಡ್ಜ್ ಓನರು ನಾನೇ. ನಿಮ್ಮಂತ ರಸಿಕರ ಮನತನಿಸುವ ರಾಣಿಯೋ ನಾನೇ. ಹಲೋ ನಾಗರಾಜ್, ರಾಣಿನು ಇವಳ ಅಂತಲ್ಪ. ಹಲೋ ಮೇಡಮ್, ಏನಾಗತ್ತದ ನಿನ್ನ ರೇಟ್? ಅಲ್ಲ ಅಲ್ಲ ಅಲ್ಲ, 180 ಬೇರೆ ರೇಟ್. ರೇಟ್ ಆಮೇಲೆ ಇರ್ಲಿ, ಮೊದಲು ಪಾರ್ಟಿ ಶೋ ಆಗಲಿ. ಬನ್ನಿ. ತೆಗೆದುಕೊಳ್ಳಿ. ನಾಗರಾಜ, ಹೌದು ಶಾಂತಿ. ಯಾವ ಸಂಬಂಧನೂ ಇಲ್ಲ. ನಾನು ಈ ಕ್ಲಬ್ ನಲ್ಲಿ ಡ್ಯಾನ್ಸ್ ಮಾಡುವ ಜೂನಿಯರ್ ಡಿಸ್ಕೋ ಶಾಂತಿ. ಶಾಂತಿ, ನೀನು ಸಂತೋಷ್. ಚೇ, ನನಗೆ ಇದರ ಅಭ್ಯಾಸವಿಲ್ಲ. ಮೊದಲು ಇದಕ್ಕೆ ಕೈ ಹಾಕಿ ಆಮೇಲೆ ತಾನ ಶುರು ಆಗತ್ತದ ಅಭ್ಯಾಸ. ಹಾಗಲ್ರಿ, ನಾನು ಕುಡಿದ ಮೇಲೆ ನಿಶೆ ಏರಿದ ನಾನು ಬೇಡಿದ್ರೆ ನೀವು ಕೊಡಲು ಸಾಧ್ಯವೇ? ಕರೆಕ್ಟ್ ನಾಗರಾಜ್, ನಿನಗೆ ಬೇಕಾದದ್ದು ನೀ ತಗೋ, ನನಗೆ ಬೇಕಾದದ್ದು ನಾ ತಗೋತೇನೆ. ಏನು? ಶಾಂತಿ, ಶುರುವಾಗಲಿ ನಿನ್ನ ಪ್ರೇಮಗರ ಆಗದ ತಂತಿ, ತಡವಾದರೆ ಆಗತತಿ ನನಗ ಭ್ರಾಂತಿ.